ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಇದು ರಿಲೇಟೆಡ್ ಟು ಕೋರ್ಸ್. ಯಾರ್ಯಾರು ಕೋರ್ಸಿಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ನನಗೆ ಮೆಸೇಜ್ ಹಾಕಿದ್ರು, ಸರ್ ಕೋರ್ಸಿಗೆ ನಾವು ಜಾಯ್ನ್ ಆಗ್ತೇವೆ ಬಟ್ ವಿ ನೀಡ್ ಅ ಡೆಮೋ ಕ್ಲಾಸ್ ಅಂತ ಹೇಳಿದ್ರು. ಸೊ ಅಂತ ಸ್ಟೂಡೆಂಟ್ಸ್ ಗಳಿಗೆ ಒಂದು ಡೆಮೋ ಕ್ಲಾಸ್ ಅನ್ನ ಕೊಡ್ತಾ ಇದ್ದೇನೆ. ಅಂಡ್ ಕೋರ್ಸ್ ರಿಲೇಟೆಡ್ ಒಂದಿಷ್ಟು 2 minutes ನಾನು ಹೇಳ್ತೇನೆ. ಏನಂತ ಕೇಳಿದ್ರೆ ಇದು ಲೈವ್ ಕ್ಲಾಸ್ ಇರುತ್ತೆ. ಯಾರ್ಯಾರಿಗೆ ಲೈವ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರದ್ದು ರೆಕಾರ್ಡೆಡ್ ವಿಡಿಯೋಸ್ ಅನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಪ್ಲಸ್ ಇದಕ್ಕೆ ಯಾವ್ದು ಸಾಫ್ಟ್ವೇರ್ ಬೇಕು, ಸೀಕ್ವಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಬೇಕು, ಆ ಸಾಫ್ಟ್ವೇರ್ ಹೇಗೆ ಇನ್ಸ್ಟಾಲ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು. ಅದಾದ ನಂತರ SQL ಕ್ವೆರೀಸ್ ಅನ್ನ ಎಲ್ಲಿ ಬರೀಬೇಕು ಅದೆಲ್ಲದಕ್ಕೂ ಗೈಡೆನ್ಸ್ ಮಾಡ್ತೇನೆ. ಸರಿನಾ? ಇದು ಬಂದ್ಬಿಟ್ಟು ಡೆಮೋ ಕ್ಲಾಸ್ ಇರುತ್ತೆ, ಇಂಟ್ರೊಡಕ್ಷನ್ ಕ್ಲಾಸ್. ಇಟ್ ಈಸ್ ಅ ಪಾರ್ಟ್ ಆಫ್ ಅ ಕೋರ್ಸ್. ಜಸ್ಟ್ ಇಂಟ್ರೊಡಕ್ಷನ್. ನಮ್ಗೆ SQL ಏಕೆ ಬೇಕು ಅಂದ್ರೆ ವಿ ಹ್ಯಾವ್ ಅದರ್ ಲ್ಯಾಂಗ್ವೇಜಸ್ ಅಲ್ಲ, SQL ಯಾಕೆ ಬೇಕು ಅಂತ ಹೇಳೋದ್ರ ಬಗ್ಗೆ ಒಂದಿಷ್ಟು ಹಿಸ್ಟ್ರಿಗಳನ್ನ ಕೊಡ್ತಾ ಇದ್ದೇನೆ. ಅಂಡ್ ಏನೇನು ಪ್ರಾಬ್ಲಮ್ ಆಯ್ತು, ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೋಸ್ಕರ ಈ SQL ಅನ್ನೋದನ್ನ ಕಂಡು ಹಿಡಿದ್ರು, ಯಾರು ಕಂಡು ಹಿಡಿದ್ರು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಅನ್ನ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್. ಅಂಡ್ ಇದು ಜಸ್ಟ್ ಅ ಡೆಮೋ ಕ್ಲಾಸ್. ಓಕೆ ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ ಅರೌಂಡ್ 1960s ಅಲ್ಲಿ ಸಿ ಲ್ಯಾಂಗ್ವೇಜ್ ಅನ್ನೋದು ಇನ್ವೆಂಟ್ ಆಗುತ್ತೆ ಅಲ್ವಾ? ಸೊ ಸಿ ಲ್ಯಾಂಗ್ವೇಜ್ ನಮ್ಗೆ ನಾನು ಸಿ ಲ್ಯಾಂಗ್ವೇಜ್ ಆಯ್ತು. ಅದಾದ ನಂತರ ನಮ್ಗೀಗ ಏನ್ ಹೇಳ್ಬೋದು, C++ ಇದೆ, C++, .NET. ಇವಾಗ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು C++, .NET, ಜಾವಾ ಅಂತ ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಿದೆ. ಆಯ್ತಾ? ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಿದೆಯಲ್ಲ, ದೇ ಕ್ಯಾನ್ ಪ್ರಾಸೆಸ್ ದ ಡೇಟಾ. ದಿಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕ್ಯಾನ್ ಪ್ರಾಸೆಸ್ ದ ಡೇಟಾ. ಈಗ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಏನ್ ಕರಿತೇವೆ, ದೇ ಕ್ಯಾನ್ ಪ್ರಾಸೆಸ್ ದ ಡೇಟಾ. ಅಂದ್ರೆ ಏನು? ನೀವು ಎಷ್ಟೇ ಡೇಟಾವನ್ನ ಕೊಡಿ, ಇಟ್ ಮೈಟ್ ಬಿ ಅ ಮಿಲಿಯನ್ಸ್ ಆಫ್ ಡೇಟಾವನ್ನ ಪ್ರಾಸೆಸ್ ಮಾಡುವಂತ ಕೆಪಬಿಲಿಟಿ ಇದೆ. ಆಯ್ತಾ? ಫಾರ್ ಎಕ್ಸಾಂಪಲ್ ಅಂದ್ರೆ ಜಸ್ಟ್ ಎಕ್ಸಾಂಪಲ್, ಈಗ 5+5 ಅಂತ ಮಾಡಿ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಸಿ ಲ್ಯಾಂಗ್ವೇಜ್ C++, ಇಟ್ ಕ್ಯಾನ್ ಗಿವ್ ದ ಔಟ್ಪುಟ್ 10. ನೀವು ಈ ತರದ್ದು ಹಂಡ್ರೆಡ್ಸ್ ಆಫ್ ನಂಬರ್ ಕೊಟ್ಟರು ಕೂಡ ನಿಮ್ಗೆ ಇಟ್ ಕ್ಯಾನ್ ಪ್ರಾಸೆಸ್ ದ ಡೇಟಾ, ಬಟ್ ಇಟ್ ಕ್ಯಾನಾಟ್ ಸ್ಟೋರ್ ದ ಡೇಟಾ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್. ಈಗ ನಾವೇನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೇವೆ ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಕಾಂಟ್ ಸ್ಟೋರ್ ದ ಡೇಟಾ. ಅದಕ್ಕೆ ಡೇಟಾವನ್ನ ಪ್ರಾಸೆಸ್ ಮಾಡಬಹುದು, ಬಟ್ ಆ ಡೇಟಾವನ್ನ ಪ್ರಾಸೆಸ್ ಮಾಡಿದ ಡೇಟಾವನ್ನ ಸ್ಟೋರ್ ಮಾಡೋದಿಲ್ಲಿ. ಲ್ಯಾಂಗ್ವೇಜಸ್ ಕ್ಯಾನಾಟ್ ಸ್ಟೋರ್ ದ ಡೇಟಾ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕ್ಯಾನ್ ಪ್ರಾಸೆಸ್ ದ ಡೇಟಾ, ಬಟ್ ಇಟ್ ಕ್ಯಾನಾಟ್ ಸ್ಟೋರ್ ದ ಡೇಟಾ. ಈಗ ನೀವು ಜಾವಾ ಇರ್ಬೋದು, .NET ಇರ್ಬೋದು, ಎವ್ರಿಥಿಂಗ್, ಆಲ್ ದ ಲ್ಯಾಂಗ್ವೇಜಸ್ ಇಟ್ ಕ್ಯಾನ್ ಪ್ರಾಸೆಸ್ ದ ಡೇಟಾ. ಮಿಲಿಯನ್ಸ್ ಆಫ್ ಡೇಟಾವನ್ನು ಕೂಡ ಪ್ರಾಸೆಸ್ ಮಾಡುವಂತ ಕೆಪಬಿಲಿಟಿ ಇದೆ, ಬಟ್ ಇಟ್ ಕ್ಯಾನಾಟ್ ಸ್ಟೋರ್ ದ ಡೇಟಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಡೇಟಾವನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫೈನಾ? ಸೊ ಅದೇ ರೀಸನ್ಗೋಸ್ಕರ ಇವನ್ ಟುಡೇ, ಇವತ್ತಿಗೂ ಕೂಡ ನಾವು ಏನು ಲ್ಯಾಂಗ್ವೇಜ್ ಅಲ್ಲಿ ವರ್ಕ್ ಮಾಡ್ತೇವಲ್ಲ, ವಿ ಕ್ಯಾನಾಟ್ ಸ್ಟೋರ್ ದ ಡೇಟಾ. ನಾವು ಲ್ಯಾಂಗ್ವೇಜ್ ಜೊತೆ ಪ್ರಾಸೆಸರ್ ಮಾಡಬಹುದು, ಬಟ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಹೇಳ್ತಾರೆ, ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವೊಂದು ಮೂವಿಗೆ ಹೋಗ್ಬೇಕು ಅಂತಿದ್ದೀರಿ. ಇವಾಗ ಮೂವಿಗೆ ಹೋಗ್ತೀರಾ, ಯು ವಿಲ್ ಬುಕ್ ದ ಟಿಕೆಟ್. ಸರಿನಾ? ಬುಕ್ ದ ಟಿಕೆಟ್ ಅನ್ನ ಬುಕ್ ಮಾಡ್ತೀರಾ ಫಾರ್ ಮೂವಿ. ಸೊ ಇದಿವಾಗ ಟಿಕೆಟ್ ಅನ್ನ ಬುಕ್ ಮಾಡಿದಾಗ ನೀವು ಇದನ್ನ ಸ್ಟೋರ್ ಮಾಡ್ಬೇಕು ಅಲ್ವಾ? ಇದನ್ನ ಸ್ಟೋರ್ ಮಾಡ್ಲಿಕ್ಕೆ ಈಗ ನೋಡಿ, ಈ ಸ್ಟೋರಿಂಗ್ ಪ್ರಾಬ್ಲಮ್ ಲ್ಯಾಂಗ್ವೇಜ್ ಅನ್ನ ಫೈಂಡ್ ಔಟ್ ಇದ್ ಮಾಡಿದ್ದಾರೆ, ಏನು ಕಂಡಿಡ್ತಿದ್ದಾರೆ, ಬಟ್ ದೇ ಡೋಂಟ್ ನೋ ಹೌ ಟು ಸ್ಟೋರ್ ದೋಸ್ ಡೇಟಾಸ್. ಆ ಡೇಟಾವನ್ನ ಸ್ಟೋರ್ ಮಾಡೋದು ಹೇಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಒಂದು ಇದನ್ನ ಫೈಂಡ್ ಔಟ್ ಮಾಡಿದ್ರು. ದಟ್ ಈಸ್ ನೋನ್ ಆಸ್ ಅ ಟೆಕ್ಸ್ಟ್ ಫೈಲ್. ನಾವು ಟೆಕ್ಸ್ಟ್ ಫೈಲ್ ಅಂತ ಕರಿಬಹುದು, ಅಥವಾ ಫ್ಲಾಟ್ ಫೈಲ್ ಅಂತ ಕರಿಬಹುದು, ಅಥವಾ ಇವತ್ತಿನ ನೋಟ್ ಪ್ಯಾಡ್ ಅಂತ ನಾವ್ ಏನ್ ಕರಿತೇವೆ ನೋಡಿ, ಇದು ನೋಟ್ ಪ್ಯಾಡ್. ಕರೆಕ್ಟಾ? ಸೊ ಈ ನೋಟ್ ಪ್ಯಾಡ್ ಇದರಲ್ಲಿ ವಿ ಕ್ಯಾನ್ ಸ್ಟೋರ್ ದ ಡೇಟಾ. ವಾಟ್ ಎವರ್ ದ ಡೇಟಾ ಇಸ್ ದೇ, ವಿ ಕ್ಯಾನ್ ಸ್ಟೋರ್ ದ ಡೇಟಾ. ಅವಾಗ ನಾವು ಏನ್ ಹೇಳ್ತಾರೆ, ಫ್ಲಾಟ್ ಫೈಲ್, ಟೆಕ್ಸ್ಟ್ ಫೈಲ್, ಅಂಡ್ ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನೋಟ್ ಪ್ಯಾಡ್. ಇದೆಲ್ಲ ಬರುತ್ತೆ. ಆಯ್ತಾ? ನಾನು ಎಕ್ಸಾಂಪಲ್ ಜಸ್ಟ್ ಅಂದ್ರೆ ಇನ್ ಜನರಲ್ ಆಗಿ ನಾನು ಏನಂತ ಹೇಳ್ಬೋದು, ಫ್ಲಾಟ್ ಫೈಲ್ಸ್ ಗಳು ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ನಾನೀಗ ಇಲ್ಲಿ ಏನೇ ಬರ್ದಿರೋದು, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೋಟ್ ಪ್ಯಾಡ್ ಅಂತಿದೆ. ಆಯ್ತಾ? ಇದರಲ್ಲಿ ನಾನೀಗ ಫಾರ್ ಎಕ್ಸಾಂಪಲ್ ಹಲೋ ಮೈ ನೇಮ್ ಇಸ್ ನಿಖಿಲೇಶ್ ಅಂತ ಇದು ಮಾಡಿದೆ. ಐ ಕ್ಯಾನ್ ಸ್ಟೋರ್ ದಿಸ್ ಡೇಟಾ ಅಲ್ಲ, ಇದನ್ನ ಸೇವ್ ಮಾಡಿ ಇಟ್ಕೊಳ್ಬಹುದು. ಇಲ್ಲಿ ನೋಡಿ, ಫೈಲ್ ಸೇವ್ ಅಂತ ಮಾಡಿ ನಾನು ಸೇವ್ ಅಂತ ಮಾಡಬಹುದು. ಸೇವ್ ಆಸ್ ಸಮಥಿಂಗ್ ಮಾಡಿ ಸೇವ್ ಮಾಡಬಹುದು. ಕರೆಕ್ಟಾ? ಸೊ ಆವಾಗ ಫೈಂಡ್ ಔಟ್, ಆವಾಗ ಕಂಡು ಹಿಡಿದಿದ್ದವ್ರು ಏನು, ಫ್ಲಾಟ್ ಫೈಲ್ ಅಥವಾ ಟೆಕ್ಸ್ಟ್ ಫೈಲ್ ಆರ್ ಎಲ್ಸ್ ನೋಟ್ ಪ್ಯಾಡ್. ಫೈನಾ? ಬಟ್ ಈ ಫ್ಲಾಟ್ ಫೈಲ್ ಇರ್ಬೋದು, ಟೆಕ್ಸ್ಟ್ ಫೈಲ್ ಇರ್ಬೋದು, ಅದರಲ್ಲೂ ಕೂಡ ಡಿಸ್ಅಡ್ವಾಂಟೇಜ್ ಇದೆ. ಈಗ ನೀವು ಮೂವಿಗೆ ಟಿಕೆಟ್ ಅನ್ನ ಬುಕ್ ಮಾಡ್ಲಿಕ್ಕೆ ಅಂತ ಹೋಗ್ತೀರಾ ಅಲ್ವಾ? ಆವಾಗ ಅದ್ರಲ್ಲಿ ಏನಿರುತ್ತೆ, ನಿಮ್ಮ ನೇಮ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅಥವಾ ಮೂವಿ ನೇಮ್, ಯುವರ್ ನೇಮ್, ದೆನ್ ಮೂವಿ ನೇಮ್, ದೆನ್ ಟೈಮಿಂಗ್ಸ್, ಎಷ್ಟು ಟೈಮಿಂಗ್ಸ್ ಹೀಗಿರುತ್ತೆ, ಅಂಡ್ ಥಿಯೇಟರ್ ನೇಮ್ ಆಫ್ ದಿ ಥಿಯೇಟರ್, ಥಿಯೇಟರ್ ಇದೆಲ್ಲ ಇರುತ್ತೆ. ಸರಿನಾ? ಥಿಯೇಟರ್ ನೇಮ್ ಇರುತ್ತೆ. ಹೀಗೆ
ಥಿಯೇಟರ್ ನೇಮ್ ಇರುತ್ತೆ ಅಂಡ್ ಬೇರೆ 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 ಇದೆಲ್ಲ ಇರುತ್ತೆ. ಇದೆಲ್ಲದನ್ನು ಸ್ಟೋರ್ ಮಾಡ್ಬೇಕು. ಮೂವಿ ನೇಮ್ ಅನ್ನು ಸ್ಟೋರ್ ಮಾಡೋದು, ಅಥವಾ ನೇಮ್ ಯುವರ್ ನೇಮ್ ಅನ್ನು ಸ್ಟೋರ್ ಮಾಡೋದು, ಅಥವಾ ಟೈಮಿಂಗ್ಸ್ ಆಫ್ ದ ಮೂವಿ ಸ್ಟೋರ್ ಮಾಡೋದು, ಅಥವಾ ನೇಮ್ ಆಫ್ ದ ಥಿಯೇಟರ್, ಇದೆಲ್ಲದನ್ನು ಸ್ಟೋರ್ ಮಾಡಬೇಕು. ಆ ಸ್ಟೋರ್ ಮಾಡೋದನ್ನ ನಾವು ಎಲ್ಲಿ ಮಾಡ್ತೇವೆ? ಫ್ಲಾಟ್ ಫೈಲ್ ಅಲ್ಲಿ ಮಾಡ್ತೇವೆ, ಅಥವಾ ಟೆಕ್ಸ್ಟ್ ಫೈಲ್ ಅಲ್ಲಿ ಮಾಡ್ತೇವೆ, ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನೋಟ್ ಪ್ಯಾಡ್ ಅಲ್ಲಿ ಮಾಡ್ತೇವೆ. ಬಟ್ ಈ ನೋಟ್ ಪ್ಯಾಡ್, ಟೆಕ್ಸ್ಟ್ ಫೈಲ್ ಅಥವಾ ಫ್ಲಾಟ್ ಫೈಲ್, ದೇರ್ ಈಸ್ ಅ ಡಿಸ್ಅಡ್ವಾಂಟೇಜ್. ಇದ್ರಲ್ಲೆಲ್ಲ ಡಿಸ್ಅಡ್ವಾಂಟೇಜ್ ಇದ್ದಿತ್ತು. ಅವ್ರೇನೋ ಫೈಂಡ್ ಔಟ್ ಮಾಡೋದು ಮಾಡಿದ್ರು, ಓಕೆ ನಾವು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೈ ಯೂಸಿಂಗ್ ಅ ಲ್ಯಾಂಗ್ವೇಜಸ್ ವಿ ಕ್ಯಾನಾಟ್ ಸ್ಟೋರ್ ದ ಡೇಟಾ, ಬಟ್ ಟು ಸ್ಟೋರ್ ದೋಸ್ ಡೇಟಾ ವಿ ಹ್ಯಾವ್ ಟೆಕ್ಸ್ಟ್ ಫೈಲ್ ಆರ್ ಫ್ಲಾಟ್ ಫೈಲ್ ಆರ್ ನೋಟ್ ಪ್ಯಾಡ್. ಬಟ್ ದೇರ್ ಆರ್ ಡಿಸ್ಅಡ್ವಾಂಟೇಜಸ್. ಈ ಫ್ಲಾಟ್ ಫೈಲ್ ಆಗಿರ್ಬೋದು, ಟೆಕ್ಸ್ಟ್ ಫೈಲ್ ಆಗಿರ್ಬೋದು, ಅಥವಾ ನೋಟ್ ಪ್ಯಾಡ್, ನಾನು ಜನರಲ್ ಆಗಿ ಫ್ಲಾಟ್ ಫೈಲ್ ಅಂತ ಕರಿತೇನೆ. ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಗಳಿದೆ. ಏನ್ ಹೇಳಿ? ಒಂದು ಫ್ಲಾಟ್ ಫೈಲ್ ಇದು ಸೈಜ್ ಇಶ್ಯೂ ಇದೆ. ಸೈಜ್ ಈಸ್ ಅ ಬಿಗ್ಗೆಸ್ಟ್ ಇಶ್ಯೂ. ಏನ್ ಸರ್ ಫ್ಲಾಟ್ ಫೈಲ್ ಸೈಜ್ ಇಶ್ಯೂ ಅಂತ ಅಂದ್ರೆ ಏನು? ಇಟ್ ಕ್ಯಾನಾಟ್ ಸ್ಟೋರ್ ಮೋರ್ ಡೇಟಾ. ಇಟ್ ಕ್ಯಾನಾಟ್ ಸ್ಟೋರ್ ಮೋರ್ ಡೇಟಾ ಆರ್ ಮೋರ್ ಇನ್ಫಾರ್ಮೇಶನ್. ಇನ್ ಜನರಲ್ ಆಗಿ ಇನ್ಫಾರ್ಮೇಶನ್ ಅಂತ ಕರಿತೇವೆ. ಅಂದ್ರೆ ಈ ಫ್ಲಾಟ್ ಫೈಲ್ ಇದೆ ನೋಡಿ, ನಾನು ಇಲ್ಲಿ ಇವಾಗ ನಿಮ್ಗೆ ನೋಟ್ ಪ್ಯಾಡ್ ಅನ್ನು ತೋರಿಸ್ತಾ ಇದ್ದೇನಲ್ಲ, ಇದಕ್ಕೆ ಒಂದಿಷ್ಟು ಸೈಜ್ ಅಂತ ಇರುತ್ತೆ. ಅಷ್ಟು ಸೈಜ್ ವರೆಗೆ ಆ ಫ್ಲಾಟ್ ಫೈಲ್ ನಾನು ಟೈಪ್ ಮಾಡಬಹುದು, ಎನಿಥಿಂಗ್ ಐ ಕ್ಯಾನ್ ಸ್ಟೋರ್. ಬಟ್ ಆಫ್ಟರ್ ದಟ್ ಇಫ್ ಐ ವಾಂಟ್ ಟು ಸ್ಟೋರ್ ಮೋರ್ ಡೇಟಾ, ದೆನ್ ಐ ನೀಡ್ ಟು ಕ್ರಿಯೇಟ್ ಒನ್ ಮೋರ್ ಫ್ಲಾಟ್ ಫೈಲ್. ಇನ್ನೊಂದು ಫ್ಲಾಟ್ ಫೈಲ್ ಇದು ಮಾಡಬೇಕು. ಇದನ್ನ ಸೇವ್ ಮಾಡಿದ ನಂತರ ಫ್ಲಾಟ್ ಫೈಲ್ ನಂಬರ್ 1. ನೆಕ್ಸ್ಟ್ ನನ್ನ ಹತ್ರ ತುಂಬಾ ಡೇಟಾಗಳಿದೆ, ಓಕೆ, ಐ ವಾಂಟೆಡ್ ಟು ಸ್ಟೋರ್ ಮಿಲಿಯನ್ಸ್ ಆಫ್ ಡೇಟಾ. ನನ್ನ ಹತ್ರ ತುಂಬಾ ಇನ್ಫಾರ್ಮೇಶನ್ ಇದೆ, ಅದೆಲ್ಲದನ್ನು ಸ್ಟೋರ್ ಮಾಡಬೇಕು. ಬಟ್ ದಿಸ್ ಫ್ಲಾಟ್ ಫೈಲ್ ಹ್ಯಾಸ್ ಅ ಲಿಮಿಟೆಡ್ ಸೈಜ್, ಅಥವಾ ಸೈಜ್ ಇಶ್ಯೂ ಅಂತ ಕರೀತಾರೆ. ಓಕೆ, ಸೊ ನೀವೀಗ ಏನ್ ಮಾಡ್ತೀರಾ? ಆಫ್ಟರ್ ಇನ್ಸರ್ಟಿಂಗ್ ಇನ್ ಟು ದಿ ಫೈಲ್, ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಇನ್ಸರ್ಟ್ ಮಾಡ್ತೀರಾ. ಅದಾದ ನಂತರ ನಿಮ್ಮ ಇನ್ಫಾರ್ಮೇಶನ್ ಇನ್ನೂ ಇದ್ದಾಗ ಆ ಫ್ಲಾಟ್ ಫೈಲ್ ಅಥವಾ ಆ ನೋಟ್ ಪ್ಯಾಡ್ ಅಲ್ಲಿರೋ ಫೈಲ್ ಫುಲ್ ಆದ್ರೆ, ಅಂದ್ರೆ ಅದರ ಸೈಜ್ ನ ಅದು ಎಕ್ಸೀಡ್ ಆದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಯು ನೀಡ್ ಟು ಸೇವ್ ಅಂಡ್ ಒನ್ ಮೋರ್ ಫ್ಲಾಟ್ ಫೈಲ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಸೈಜ್ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ ಫ್ಲಾಟ್ ಫೈಲ್ ಇದು. ಎರಡನೇದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೆಕ್ಯೂರಿಟಿ ಇಶ್ಯೂ. ಸೆಕ್ಯೂರಿಟಿ ಇಶ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಕೇಳಿದ್ರೆ, ಸೆಕ್ಯೂರಿಟಿ ಇಶ್ಯೂ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದ್ರೂ ಈ ಫೈಲ್ ಆಕ್ಸೆಸ್ ಇದ್ರೆ, ಫೈಲ್ ಆಕ್ಸೆಸ್ ಇದ್ದವರು, those who have access to this file, they can modify the data. That is very important. They can modify the data. Modify the data ಅಂದ್ರೆ ಏನ್ ಹೇಳಿ? ಅವರು ಡಿಲೀಟ್ ಮಾಡಬಹುದು, ಅಥವಾ ಎಡಿಟ್ ಮಾಡಬಹುದು, ಏನು ಕೂಡ ಮಾಡಬಹುದಲ್ಲ. ದೇ ಕ್ಯಾನ್ ಡೂ ಎನಿಥಿಂಗ್. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಮೂವಿ ಟಿಕೆಟ್ ಅನ್ನು ಬುಕ್ ಮಾಡಿದೀರಾ, ಬುಕ್ ಮಾಡಿ ಅವ್ರು ಮೇ ಬಿ ಒಂದು ನೋಟ್ ಪ್ಯಾಡ್, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ನೋಟ್ ಪ್ಯಾಡ್ ಅಲ್ಲಿ ಸೇವ್ ಮಾಡಿದ್ದಾರೆ. ಸಮ್ವನ್, ಯಾರೋ ಒಬ್ಬರಿಗೆ ಇದನ್ನ ಅವ್ನು ಮೇ ಬಿ ಸೆಕ್ಯೂರಿಟಿ ಬ್ರೀಚ್ ಮಾಡಿ, ಅಥವಾ ಯಾರೊಬ್ಬ ಹ್ಯಾಕರ್ ಇದನ್ನ ಫೈಲ್ ಅನ್ನ ಆಕ್ಸೆಸ್ ಮಾಡಿದ್ರೆ, ಈ ಕ್ಯಾನ್ ಚೇಂಜ್ ಈ ಮೂವಿ ನೇಮ್ ಅನ್ನು ಚೇಂಜ್ ಮಾಡೋದು, ಅಥವಾ ನಿಮ್ಮ ನೇಮನ್ನೇ ಚೇಂಜ್ ಮಾಡೋದು, ಅಥವಾ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡೋದು. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಇದೆಲ್ಲದನ್ನ ಮಾಡ್ಬೋದು. ಸೊ ಆವಾಗ ಸೆಕ್ಯೂರಿಟಿ ಬ್ರೀಚ್ ಆಗೋದಿಲ್ವಾ? ದರ್ ಇಸ್ ಅ ಸೆಕ್ಯೂರಿಟಿ ಇಶ್ಯೂ, ಬಿಕಾಸ್ ಇಫ್ ಯು ಹ್ಯಾವ್ ಆಕ್ಸೆಸ್ ಟು ದಟ್ ಫೈಲ್ ಅಲ್ವಾ, ಆವಾಗ ಯು ಕ್ಯಾನ್ ಮಾಡಿಫೈ ದ ಡೇಟಾ, ಯು ಕ್ಯಾನ್ ಡಿಲೀಟ್ ದ ಡೇಟಾ, ಯು ಕ್ಯಾನ್ ಎಡಿಟ್ ದ ಡೇಟಾ, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಇನ್ನೊಂದು ಥರ್ಡ್ ಒನ್, ರಿಟ್ರೀವಿಂಗ್. ನಾವ್ ಏನು ಡೇಟಾವನ್ನ ಮಾಡಿರ್ತೇವೆ ನೋಡಿ, ಅದನ್ನ ರಿಟ್ರೀವ್ ಮಾಡೋದು ತುಂಬಾ ಕಷ್ಟ. ರಿಟ್ರೀವಿಂಗ್ ದ ಡೇಟಾ, ದಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆ ಸರ್ ವೆರಿ ಡಿಫಿಕಲ್ಟ್? ಫಾರ್ ಎಕ್ಸಾಂಪಲ್, ನಾನಿವಾಗ ನಿಮ್ಗಿದೆ ಮೂವಿ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದ್ದೀರಿ. ಅವ್ರು ಏನ್ ಮಾಡಿದ್ದಾರೆ, ಮೂವಿ ಟಿಕೆಟ್ ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಇವರು ವ್ಯೂವರ್ಸ್ ಮೂವಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಅದನ್ನ ಯೂಸರ್ಸ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ದೇ ಕ್ರಿಯೇಟೆಡ್ ಅ ಫ್ಲಾಟ್ ಫೈಲ್. ದ ಫ್ಲಾಟ್ ಫೈಲ್, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ಫ್ಲಾಟ್ ಫೈಲ್. ಹಂಡ್ರೆಡ್ಸ್ ಆಫ್ ಫ್ಲಾಟ್ ಫೈಲ್ ಅಲ್ಲಿ ಎಲ್ಲ ಯೂಸರ್ಸ್ ಇನ್ಫಾರ್ಮೇಶನ್ ಇದೆ ಅಂತ ಅನ್ಕೊಳ್ಳೋಣ. ಆಲ್ ಯೂಸರ್ಸ್ ಇನ್ಫಾರ್ಮೇಶನ್ಸ್ ಆರ್ ದೇರ್ ಇನ್ ಹಂಡ್ರೆಡ್ಸ್ ಆಫ್ ಫ್ಲಾಟ್ ಫೈಲ್. ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಇಫ್ ಐ ವಾಂಟ್ಸ್ ಟು ಗೆಟ್ ನನಗೀಗ ಒಂದು ಇನ್ಫಾರ್ಮೇಶನ್ ಬೇಕು. ಏನು ಅಂತ ಕೇಳಿದ್ರೆ, ಇಂಥ ಮೂವಿ, ಫಾರ್ ಎಕ್ಸಾಂಪಲ್ ಒಂದು XYZ ಅಂತ ಒಂದು ಮೂವಿ ಇದೆ. ಓಕೆ, XYZ ಅಂತ ಹೇಳೋ ಒಂದು ಮೂವಿ ಇದು ಟಿಕೆಟ್ ಎಷ್ಟು ಬುಕ್ ಆಗಿದೆ ಅಂತ ನನ್ಗೆ ಗೊತ್ತಾಗ್ಬೇಕು. ಅಥವಾ XYZ ಅನ್ನೋ ಮೂವಿ ಇದು ಟಿಕೆಟ್ ಒಂದು 11 o'clock ಇಂದ 2 o'clock ವರೆಗೆ, ಎಕ್ಸಾಂಪಲ್ ಕೊಡ್ತಾ ಇರೋದು, ಎಷ್ಟು ಟಿಕೆಟ್ ಬುಕ್ ಆಗಿದೆ ಅಂತ ನನ್ ಕೌಂಟ್ ಬೇಕು. ಆವಾಗ ನಾನು ಏನ್ ಮಾಡ್ಬೇಕು ಹೇಳಿ? ಈ ಡೇಟಾವನ್ನ ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ, ಐ ಶುಡ್ ಗೋ ಥ್ರೂ ಆಲ್ ದ ಫೈಲ್ಸ್. ಫಾರ್ ಎಕ್ಸಾಂಪಲ್ 500 ಫೈಲ್ಸ್ ಅಲ್ಲಿ ಎಲ್ಲ ಯೂಸರ್ಸ್ ಇದು ಡೇಟಾ ಸ್ಟೋರ್ ಆಗಿದ್ರೆ, ಐ ಶುಡ್ ಗೋ ಥ್ರೂ ಆಲ್ ದ ಫೈಲ್ಸ್, ಎಲ್ಲ ಫೈಲ್ಸಿಗೆ ಹೋಗ್ಬೇಕು. ಇಂಥ ಟೈಮಿಂಗ್ಸ್ ಅಲ್ಲಿ ಇಂಥ ಮೂವಿಗೆ, ದ ನೇಮ್ ಆಫ್ ದ ಮೂವಿ ಇಸ್ XYZ, ಟೈಮಿಂಗ್ಸ್ ಇಸ್ ಬಿಟ್ವೀನ್ 11 to 2. How many tickets are booked? So you need to go through all the files. That is one more issue. We can call it as ಅದನ್ನ ಸಪರೇಟ್ ಪಾಯಿಂಟ್ ಆಗಿ ಬರೀಬಹುದು. ಇಂಡೆಕ್ಸ್ ಆರ್ ನಾಟ್ ದೇರ್. ಇದು ತುಂಬಾ ಇಂಪಾರ್ಟೆಂಟ್.
ಇಂಡೆಕ್ಸ್ ಆರ್ ನಾಟ್ ದೇ. ಇಂಡೆಕ್ಸಸ್ ಅಂತ ಕಾನ್ಸೆಪ್ಟೇ ಇಲ್ಲ. ಸೊ ಸರ್ ಇದೇನು ಇಂಡೆಕ್ಸಸ್ ಅಂದ್ರೆ ಏನು ಸರ್? ಇಂಡೆಕ್ಸಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಇಂಡೆಕ್ಸಸ್ ಆರ್ ನಾಟ್ ದೇರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ ಒಂದು ಬುಕ್ ಇದೆ ಆಯ್ತಾ, ನನ್ನ ಹತ್ರ ಒಂದು ಬುಕ್ ಇದೆ, ಅದನ್ನ ನಾನೊಬ್ಬ ಸ್ಟೂಡೆಂಟ್ ಇದ್ದಾನೆ, ಒಬ್ಬ ABC ಅನ್ನೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನಿಗೆ ಕೊಡ್ತೇನೆ, ಅವನಿಗೆ ಹೇಳ್ತೇನೆ ಈ ಬುಕ್ ಅನ್ನ ಅಲ್ಲೋಗಿ ಇಟ್ಟು ಬಾ, ಒಂದು ಕ್ಲಾಸ್ ಅಲ್ಲಿ ಇಟ್ಟು ಬಾ ಅಂತ ನಾನು ಹೇಳ್ತೇನೆ. ಅದನ್ನ ಯು ಜಸ್ಟ್ ಕೀಪ್ ಇಟ್ ದೇರ್ ಅಂತ. ಅಂದ್ರೆ ಒಂದು ಕ್ಲಾಸ್ ಇದೆ, ಆ ಕ್ಲಾಸ್ ಅಲ್ಲಿ ಶೆಲ್ಫ್ ಇದೆ, ಫಾರ್ ಎಕ್ಸಾಂಪಲ್ ಒಂದು 100 ಕ್ಲಾಸ್ ಇದೆ, ಆ 100 ಕ್ಲಾಸ್ ಅಲ್ಲಿ ಒಂದು 10 ಶೆಲ್ಫ್ ಇದೆ, ಅಥವಾ 10 ಕಬ್ಬೋರ್ಡ್ ಇದೆ. ಅಟ್ ಪ್ರತಿ ಈಚ್ ಅಂದ್ರೆ ಎವ್ರಿ ಕ್ಲಾಸ್ ಅಲ್ಲಿ there are 100 classes, each classes has 10 cupboard, in the 10 cupboard each cupboard has 10 shelves ಆಯ್ತಾ. ಇದೆ ಅಂತ ಅನ್ಕೊಳ್ಳೋಣ, ನಾನು ಹೇಳ್ತೇನೆ ಸ್ಟೂಡೆಂಟ್ಗೆ ಒಬ್ಬನ ಕರೆದು ಈ ಬುಕ್ ಅನ್ನ ಒಂದು ಕ್ಲಾಸಿನ ಶೆಲ್ಫ್ ಒಳಗಡೆ ಇಟ್ಟು ಬಾ ಅಂತ ಹೇಳ್ತೇನೆ. ಹಿ ವಿಲ್ ಗೋ ಟು ದ ಕ್ಲಾಸ್. ನಾನು ಯಾವ ಕ್ಲಾಸ್ ಅಂತ ಹೇಳಿರೋದಿಲ್ಲ, ಓಕೆ, ಸ್ಪೆಸಿಫಿಕಲಿ ನಾನು ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿರೋದಿಲ್ಲ, ಹೋಗು ಆ ಕ್ಲಾಸಿಗೆ ಹೋಗು, ಆ ಶೆಲ್ಫ್ ಅಲ್ಲಿ ಬುಕ್ ಇಟ್ಟು ಬಾ ಅಂತ ಹೇಳ್ತೇನೆ. ಓಕೆ, ಆ ಹುಡುಗ ಹೋಗ್ತಾನೆ, ಸ್ಟೂಡೆಂಟ್ ಹೋಗ್ತಾನೆ, ಬುಕ್ ಅನ್ನ ಇಟ್ಟು ಬರ್ತಾನೆ. ನನಗೆ ನೆಕ್ಸ್ಟ್ ಡೇ ಆ ಬುಕ್ ಬೇಕು, ಬಟ್ ಆ ಸ್ಟೂಡೆಂಟ್ ಅಬ್ಸೆಂಟ್ ಆಗಿರ್ತಾನೆ, ಅವನಿಗೆ ಕಾಲ್ ಮಾಡಿದ್ರೆ ನಾಟ್ ರೀಚೇಬಲ್ ಆಗಿರುತ್ತೆ. ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಅವ್ನು ಯಾವ ಕ್ಲಾಸ್ ಅಲ್ಲಿ ಇಟ್ಟಿದ್ದಾನೆ ನನ್ಗೆ ಗೊತ್ತಿಲ್ಲ, ಯಾವ ಕ್ಲಾಸ್ ಅಲ್ಲಿ ಇಟ್ಟಿದ್ದಾನೆ ಗೊತ್ತಿಲ್ಲ, ಯಾವ ಕಬೋರ್ಡ್ ಅಲ್ಲಿ ಇಟ್ಟಿದ್ದಾನೆ, ಯಾವ ಶೆಲ್ಫ್ ಅಲ್ಲಿ ಇಟ್ಟಿದ್ದಾನೆ ನನ್ಗೆ ಇನ್ನೂ ಗೊತ್ತಿಲ್ಲ, ಕರೆಕ್ಟಾ? ಸೊ ಅವಾಗ ಏನ್ ಮಾಡ್ತೇನೆ, ನಾನು ಎಲ್ಲಾ ಕ್ಲಾಸಿಗೂ ಹೋಗ್ಬೇಕು, ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, ಎಲ್ಲ ಕ್ಲಾಸಿಗೆ ಹೋಗಿ ಪ್ರತಿ ಒಂದು ಕಬೋರ್ಡ್ ಅನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಅದೇ ಇಲ್ ಅದು ಅದು ತುಂಬಾ ಹೆಕ್ಟಿಕ್ ಪ್ರಾಸೆಸ್ ಅಲ್ವಾ? ಅದೇ ಇಂಡೆಕ್ಸ್ ಇದ್ರೆ ಹೇಗಾಗುತ್ತೆ ಗೊತ್ತುಂಟಾ? ಈ ಇಂಡೆಕ್ಸ್ ಅಂತ ಹೇಳಿದ್ರೆ ಲೈಕ್ ಅಡ್ರೆಸ್. 20th ಕ್ಲಾಸ್ ಅದರಲ್ಲಿ 3rd ಕಬೋರ್ಡ್ ಅಲ್ಲಿ ಇದೆ, ಅಂಡ್ ಸೆಕೆಂಡ್ ಶೆಲ್ಫ್ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ ಅನ್ಕೊಡ್ತಾ ಇರೋದಷ್ಟೇ. ಅವಾಗ ನಿಮ್ಗೆ ಇದನ್ನ ಏನಂತ ಕರೀತಾರೆ? ಇಟ್ ಈಸ್ ಲೈಕ್ ಅ ಇಂಡೆಕ್ಸ್. ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಐ ಡೋಂಟ್ ನೀಡ್ ಟು ಗೋ ಟು ಆಲ್ ದ ಕ್ಲಾಸಸ್, ಐ ವಿಲ್ ಜಸ್ಟ್ ಗೋ ಇನ್ ಟು ದಿ 20th classroom, and I will search in a 3rd cupboard, in a second shelf. That's it. So indexes ಇರ್ಲಿಲ್ಲ ಯಾವ್ದ್ರಲ್ಲಿ? ಫ್ಲಾಟ್ ಫೈಲ್ ಅಲ್ಲಿ ಇಂಡೆಕ್ಸಸ್ ಇರ್ಲಿಲ್ಲ. ಸೊ ರಿಟ್ರೀವಿಂಗ್ ದ ಡೇಟಾ ವಾಸ್ ವೆರಿ ಹೆಕ್ಟಿಕ್ ಪ್ರಾಸೆಸ್. ದೆನ್ ಕಾನ್ಕರೆನ್ಸಿ ಪ್ರಾಬ್ಲಮ್. ಅಂದ್ರೆ ಏನು ಸರ್? ಕಾನ್ಕರೆನ್ಸಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕಾನ್ಕರೆನ್ಸಿ ಅಂದ್ರೆ ಸಿಂಪಲ್, ಏನಂತ ಕೇಳಿದ್ರೆ ಒಂದು ಫೈಲ್ ಇರುತ್ತೆ. ಕಾನ್ಕರೆನ್ಸಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದೇ ಒಂದು ರಿಸೋರ್ಸ್ ಇರುತ್ತೆ. ಅಂದ್ರೆ ಇನ್ ಜನರಲ್ ಆಗಿ ನಾನು ಹೇಳ್ತಾ ಇರೋದು ಮೆನಿ ರಿಕ್ವೆಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಫೈಲ್ ಇರುತ್ತೆ, ಅಟ್ ಅ ಟೈಮ್ ತುಂಬಾ ಜನ ಆ ಫೈಲ್ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಒಂದೇ ಫೈಲ್ ಅಂದ್ರೆ ಇರೋದು ಒಂದೇ ರಿಸೋರ್ಸ್, ಇರೋದು ಒಂದು ಫ್ಲಾಟ್ ಫೈಲ್, ಅದನ್ನ ಮೆನಿ ಥೌಸಂಡ್ಸ್ ಆಫ್ ಯೂಸರ್ಸ್ ಆರ್ ಲ್ಯಾಕ್ಸ್ ಆಫ್ ಯೂಸರ್ಸ್ ಟ್ರೈ ಟು ಆಕ್ಸೆಸ್ ದಟ್ ಫೈಲ್. ಅವಾಗ ಅಟ್ ಅ ಟೈಮ್ ತುಂಬಾ ಹಿಟ್ಗಳಾಗುತ್ತೆ ಯಾವುದಕ್ಕೆ? ಆ ಫೈಲಿಗೆ. ಅವಾಗ ಕಾನ್ಕರೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಕಾನ್ಕರೆನ್ಸಿ ಅಂದ್ರೆ ಎಲ್ಲರೂ ಕೂಡ ಒಂದೇ ಫೈಲಿಗೆ ಆ ಯೂಸರಿಗೆ ಕೊಡೋದಾ, ಈ ಯೂಸರಿಗೆ ಕೊಡೋದಾ, ಅವಾಗ ಕ್ರಾಶ್ ಆಗಿ ಬಿಡುತ್ತೆ. ಸೊ ಕಾನ್ಕರೆನ್ಸಿ ಪ್ರಾಬ್ಲಮ್ ಇದೆ. ದೀಸ್ ಆಲ್ ಆರ್ ಡಿಸ್ಅಡ್ವಾಂಟೇಜ್ ಆಫ್ ಫ್ಲಾಟ್ ಫೈಲ್ ಸೈಜ್ ಇದು ಪ್ರಾಬ್ಲಮ್ ಇದೆ, ಅಥವಾ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಎರಡನೇದು ಸೆಕ್ಯೂರಿಟಿ ಇಶ್ಯೂ ಇದೆ, ಥರ್ಡ್ ಒನ್ ಇದೆ ಡೇಟಾ ರಿಟ್ರೀವಿಂಗ್ ಇಸ್ ವೆರಿ ಡಿಫಿಕಲ್ಟ್, ಫೋರ್ತ್ ಒನ್ ಇಂಡೆಕ್ಸಸ್ ಇಲ್ಲ. ಸೊ ಡೇಟಾ ರಿಟ್ರೀವಿಂಗ್ ಡಿಫಿಕಲ್ಟ್ ಆಗ್ಲಿಕ್ಕೆ ರೀಸನ್ ಅದು. ಲಾಸ್ಟ್ ಒನ್ ಕಾನ್ಕರೆನ್ಸಿ ಪ್ರಾಬ್ಲಮ್. ಸೊ ಇದೆಲ್ಲ ನೋಡಿದಾಗ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕಲ್ವಾ? ಸೊ ಆಲ್ಮೋಸ್ಟ್ ಹೆಚ್ಚಿನವ್ರು ಇದು ಮಾಡಿದ್ದು ಇದೆಲ್ಲ IBM ಇಂಜಿನಿಯರ್ಸ್ ಮಾಡಿದ್ದು. ಓಕೆ, ಫಾರ್ ದ ಅಬೋ ವಿ ಗಾಟ್ ಸೊಲ್ಯೂಷನ್. ಇದು ಮಾಡಿದ್ದು ಯಾರು ಅಂತ ಕೇಳಿದ್ರೆ IBM. ಓಕೆ, ಅವಾಗ ಏನು ಫೈಂಡ್ ಔಟ್ ಮಾಡಿದ್ದೆ? DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಫೈನಾ? DBMS ಅನ್ನ ಸ್ಟಾರ್ಟ್ ಮಾಡ್ತಾರೆ, DBMS ಮಾಡ್ತಾರೆ. ಈ DBMS ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ರೀಸನ್ ಏನಂತ ಕೇಳಿದ್ರೆ ಟು ಡೀಲ್ ವಿತ್ ದ ಡೇಟಾ. ದಟ್ಸ್ ಇಟ್. ಡೇಟಾ ಜೊತೆ ಡೀಲ್ ಮಾಡ್ಬೇಕು, ದಟ್ಸ್ ಆಲ್. ಡೇಟಾ ಜೊತೆ ಡೀಲ್ ಮಾಡೋದು ಅಂದ್ರೆ ಏನ್ ಹೇಳಿ? ಹೌ ಟು ಹ್ಯಾಂಡಲ್ ದ ಡೇಟಾವನ್ನ ನಾನು ಹೇಗೆ ಹ್ಯಾಂಡಲ್ ಮಾಡೋದು? ಮೇ ಬಿ ಡೇಟಾವನ್ನ ಪ್ರಾಸೆಸ್ ಮಾಡೋದಿರ್ಬೋದು, ಸ್ಟೋರ್ ಮಾಡೋದಿರ್ಬೋದು, ಅಥವಾ ಡೇಟಾವನ್ನ ಫೆಚ್ ಮಾಡೋದಿರ್ಬೋದು, ಎನಿಥಿಂಗ್ ಇಟ್ ಮೈಟ್ ಬಿ, ಟು ಪ್ರಾಸೆಸ್ ದ ಡೇಟಾ ಆರ್ ಟು ಡೀಲ್ ವಿತ್ ದ ಡೇಟಾ ಇನ್ ಜನರಲ್ ಲ್ಯಾಂಗ್ವೇಜ್. ಓಕೆ, ಸೊ ಅವಾಗ ಒಂದು ಲ್ಯಾಂಗ್ವೇಜ್ ಅನ್ನ ಕ್ರಿಯೇಟ್ ಮಾಡ್ತಾನೆ. DBMS ಇಸ್ ನಾಟ್ ಅ ಲ್ಯಾಂಗ್ವೇಜ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. DBMS ಲ್ಯಾಂಗ್ವೇಜ್ ಅಲ್ಲ. ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಇದನ್ನ ಡೀಲ್ ಮಾಡ್ಲಿಕ್ಕೆ ಒಂದು ಲ್ಯಾಂಗ್ವೇಜ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಅದನ್ನ ಏನಂತ ಕರೀತಾರೆ? SQL. ಅದನ್ನ SQL ಅಂತ ಕರೀತಾರೆ, ಅಥವಾ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ, ಆರ್ ಎಲ್ಸ್ SQL ಅಂತ ಕರೀತಾರೆ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಇದು ಲ್ಯಾಂಗ್ವೇಜ್. SQL ಅನ್ನೋದು ಲ್ಯಾಂಗ್ವೇಜ್. DBMS ಇಸ್ ನಾಟ್ ಅ ಲ್ಯಾಂಗ್ವೇಜ್. ಓಕೆ, ಅದು ಯಾಕಂತ ಕೇಳಿದ್ರೆ ಡೇಟಾ ಜೊತೆ ಹ್ಯಾಂಡಲ್ ಮಾಡ್ಲಿಕ್ಕೆ ಫೈಂಡ್ ಔಟ್ ಮಾಡಿದ್ದೆ DBMS.
ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ DBMS ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಫಸ್ಟ್ ಗೆ ಫೈಂಡ್ ಔಟ್ ಮಾಡಿದಂತ DBMS ಯಾವುದು ಅಂತ ಕೇಳಿದ್ರೆ ನೆಟ್ವರ್ಕ್ DBMS ಅಂತ ಮಾಡ್ತಾರೆ. ಇಟ್ ವಾಸ್ ಅ ಫೇಲ್ಯೂರ್. ನೆಟ್ವರ್ಕ್ DBMS ಅಂತ ಮಾಡ್ತಾರೆ. ಸೆಕೆಂಡ್ ಒನ್ ಹೈಯರ್ ಆರ್ಕಿಕಲ್ DBMS ಅಂತ ಮಾಡ್ತಾರೆ. DBMS ಅಂತ ಮಾಡ್ತಾರೆ. ಥರ್ಡ್ ಒನ್ RDBMS ಅಂತ ಮಾಡ್ತಾರೆ. ಇದು ಹಿಟ್. ಯಾವುದು ಇದೆಲ್ಲದು ಫೇಲ್ ಆಗುತ್ತೆ. ಯಾವುದು ನಿಮ್ದು ನೆಟ್ವರ್ಕ್ DBMS ಇರ್ಬೋದು, ಹೈಯರ್ ಆರ್ಕಿಕಲ್ DBMS ಇರ್ಬೋದು, ದೆನ್ RDBMS ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಇದು ಮಾಡ್ತಾರೆ. ಬಟ್ ಇದರಲ್ಲಿ ಪಾಸ್ ಆಗಿದ್ ಯಾವುದು ಅಂತ ಕೇಳಿದ್ರೆ ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಇವತ್ತಿಗೂ ಕೂಡ RDBMS ಏನು ಇದರಲ್ಲಿದೆ, ಏನು ಯೂಸ್ ಅಲ್ಲಿದೆ. ಇದನ್ನ ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ, RDBMS, ವಿಚ್ ವಾಸ್ ಡೆವಲಪ್ಡ್ ಬೈ IBM. ಓಕೆ, ಇದನ್ನ ಡೆವಲಪ್ ಮಾಡಿದ್ ಯಾರು ಅಂತ ಕೇಳಿದ್ರೆ ಡಾಕ್ಟರ್ EF ಕಾರ್ಡ್. ಡಾಕ್ಟರ್ EF ಕಾರ್ಡ್ ಅಂತ ಅವರು ಡೆವಲಪ್ ಮಾಡಿದ ಇದನ್ನ. ಡಾಕ್ಟರ್ EF ಕಾರ್ಡ್ ಡೆವಲಪ್ ಮಾಡಿದ್ದು ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಇವರು ಡೆವಲಪ್ ಮಾಡ್ತಾರೆ. ಇದನ್ನ ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನಾನು 12 ರೂಲ್ಸ್ ಅನ್ನ ಕೊಡ್ತೇನೆ. 12 ರೂಲ್ಸ್. ನೀವು ಯಾವುದೇ RDBMS ಇದನ್ನ ಸಾಫ್ಟ್ವೇರ್ ನ ಡೆವಲಪ್ ಮಾಡಿದ್ರೆ ಅಥವಾ ಒಂದು ಟೂಲ್ ಅನ್ನ ಡೆವಲಪ್ ಮಾಡಿದ್ರೆ, ಟೂಲ್ ಆರ್ ಸಾಫ್ಟ್ವೇರ್, ಅದು ಈ 12 ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ದೇರ್ ಆರ್ 12 ರೂಲ್ಸ್. ಅಟ್ ಲೀಸ್ಟ್ ನೀವು ಡೆವಲಪ್ ಮಾಡುವಂತ RDBMS ಸಾಫ್ಟ್ವೇರ್ ಅಟ್ ಲೀಸ್ಟ್ 10 ರೂಲ್ಸ್ ಅನ್ನಾದ್ರೂ ಫುಲ್ಫಿಲ್ ಮಾಡಲೇಬೇಕು. ಅಟ್ ಲೀಸ್ಟ್ 12 ರೂಲ್ಸ್ ಅನ್ನು ಅವ್ರು ಕೊಡ್ತಾರೆ. ಅದು ರೂಲ್ಸ್ ಏನು ಅಂತ ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಓಕೆ, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ DBMS ಆಲ್ಸೋ. ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಒಂದು ಸಬ್ಜೆಕ್ಟ್ ಬರುತ್ತೆ DBMS, ಅದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಅವ್ರು ಹೇಳ್ತಾರೆ ಅಟ್ ಲೀಸ್ಟ್ 10 ರೂಲ್ಸ್ ಆದ್ರೂ ಕೂಡ ಅದು ಫಾಲೋ ಮಾಡಲೇಬೇಕು. ಈ EF ಕಾರ್ಡ್ 12 ರೂಲ್ಸ್ ಕೊಡ್ತಾರೆ. ಯಾವ ಸಾಫ್ಟ್ವೇರ್ ಅಥವಾ ಯಾರೇ ಒಂದು RDBMS ಸಾಫ್ಟ್ವೇರ್ ಅಥವಾ ಟೂಲ್ ಅನ್ನ ಡೆವಲಪ್ ಮಾಡಿದ್ರೆ ಇಟ್ ಶುಡ್ ಫಾಲೋ 12 ರೂಲ್ಸ್. ಅಟ್ ಲೀಸ್ಟ್ 10 ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಸಾಫ್ಟ್ವೇರ್ ಟೂಲ್, RDBMS ಸಾಫ್ಟ್ವೇರ್ ಟೂಲ್ ಅಂತ ಕರಿಬಹುದು. ಅದರಲ್ಲಿ ಕೆಲವೊಂದು ಏನಂತ ಕೇಳಿದ್ರೆ ಸೈಜ್ ಇಶ್ಯೂ ಇರಬಾರ್ದು, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಬಾರ್ದು, ಇಂಡೆಕ್ಸಿಂಗ್ ಇರಬೇಕು. ನಾನು ಹೇಳ್ತೇನೆ ನೋಡಿ, ಇಲ್ಲೆಲ್ಲ ಪ್ರಾಬ್ಲಮ್ ಇದಿತ್ತಲ್ಲ, ಸೈಜ್ ಇಶ್ಯೂ, ಸೆಕ್ಯೂರಿಟಿ ಪ್ರಾಬ್ಲಮ್, ಇಂಡೆಕ್ಸಿಂಗ್, ಕಾನ್ಕರೆನ್ಸಿ ಪ್ರಾಬ್ಲಮ್, ಇದೆಲ್ಲದನ್ನು ಸಾಲ್ವ್ ಮಾಡ್ಲಿಕ್ಕೋಸ್ಕರನೇ ನಾವು DBMS ಅನ್ನು ಇದು ಮಾಡಿದಲ್ವಾ. ಸೊ RDBMS 12 ರೂಲ್ಸ್ ಅನ್ನ ಕೊಡ್ತಾರೆ. ಆ 12 ರೂಲ್ಸ್ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೇನೆ, ನೋ ನೀಡ್ ಟು ವರಿ. ಅದರಲ್ಲಿ ಅಟ್ ಲೀಸ್ಟ್ 10 ರೂಲ್ಸ್ ಫಾಲೋ ಆಗ್ಲೇಬೇಕು. ಓಕೆ, ಈಗ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, RDBMS ಅನ್ನೋದು ಒಂದು ಲೈಕ್ ಅ ಕಾನ್ಸೆಪ್ಟ್. ಇಟ್ ಈಸ್ ಲೈಕ್ ಅ ಕಾನ್ಸೆಪ್ಟ್. ಓಕೆ, RDBMS ಅನ್ನೋದು ಒಂದು ಕಾನ್ಸೆಪ್ಟ್ ಅಥವಾ ಸಾಫ್ಟ್ವೇರ್. ಈಗ ಅದರ ರಿಲೇಟೆಡ್ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ರೆ RDBMS ಸಾಫ್ಟ್ವೇರ್ ಯಾವುದು, ಇದರಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು ಸ್ಟೂಡೆಂಟ್ಸ್. RDBMS ಸಾಫ್ಟ್ವೇರ್ ಯಾವ್ದೆಲ್ಲ ಇದೆ ಅಂತ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒರಾಕಲ್ ಅವರು ಡೆವಲಪ್ ಮಾಡಿದ್ದಾರೆ, ಅದು ಒರಾಕಲ್. ಅದಕ್ಕೆ ನೇಮ್ ಏನ್ ಕೊಟ್ಟಿದ್ದಾರೆ, ಒರಾಕಲ್ ಅಂತಾನೆ ಕೊಟ್ಟಿದ್ದಾರೆ. ಓಕೆ, RDBMS ಸಾಫ್ಟ್ವೇರ್ ಸ್ಟೂಡೆಂಟ್ಸ್ ಒರಾಕಲ್ ಅವರಿಂದ. ಇನ್ನು ಮೈಕ್ರೋಸಾಫ್ಟ್ ಅವರು ಒಂದು ಇದು ಮಾಡಿದ್ದಾರೆ, ಮೈಕ್ರೋಸಾಫ್ಟ್ ಕಂಪನಿ ಅವರು ಡೆವಲಪ್ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ SQL ಸರ್ವರ್. ಥರ್ಡ್ ಒನ್ IBM ಅವರು ಡೆವಲಪ್ ಮಾಡಿದ್ದಾರೆ. IBM ಅವರು ಡೆವಲಪ್ ಮಾಡಿದ್ದು ಸಾಫ್ಟ್ವೇರ್ ಯಾವುದು ಕೇಳಿದ್ರೆ DB2. IBM ಇಸ್ ಅ ಕಂಪನಿ. ಅವರು ಡೆವಲಪ್ ಮಾಡಿದ್ದ RDBMS ಸಾಫ್ಟ್ವೇರ್ ಯಾವುದು ಅಥವಾ RDBMS ಟೂಲ್ ಯಾವುದು, DB2. ಆಯ್ತಾ. ಫೋರ್ತ್ ಒನ್ ಇನ್ನು MySQL ಅಂತಿದೆ. MySQL ಅಂತ ಹೇಳೋದು MySQL ಕೋಆಪರೇಷನ್ ಅವರೇ ಬರ್ದಿದ್ದು. MySQL ಕೋಆಪರೇಷನ್ ಅವರು ಇದು ಮಾಡಿದ್ದು. ಇದ್ರ ಹೆಸರೇನು, ಟೂಲ್ ಹೆಸರೇನು MySQL. ಓಕೆ, ನೆಕ್ಸ್ಟ್ ಟೆರಾಡೇಟಾ ಅಂತ ಮಾಡಿದ್ದಾರೆ. ಇದವರು ಟೆರಾಡೇಟಾದವರೇ ಫೈಂಡ್ ಔಟ್ ಮಾಡಿದ್ದು. ಟೆರಾಡೇಟಾ ಸೇಮ್ ಅವರೇ ಇದು ಮಾಡಿದ್ದು. ಅದು ಬಿಟ್ರೆ PostgreSQL ಇದೆ. PostgreSQL ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಗಳಿದೆ. ನೆನಪಿಟ್ಕೊಳ್ಳಿ, ಒರಾಕಲ್ ಇಸ್ ಅ ಸಾಫ್ಟ್ವೇರ್, SQL ಸರ್ವರ್. SQL ಇಸ್ ಡಿಫರೆಂಟ್, SQL ಸರ್ವರ್ ಇಸ್ ಡಿಫರೆಂಟ್. ನೀವು SQL ಮತ್ತೆ SQL ಸರ್ವರ್ ಒಂದೇ ಅಲ್ಲ. ಮೈಕ್ರೋಸಾಫ್ಟ್ ಫೈಂಡ್ ಔಟ್ ಮಾಡಿದ್ದು ದಿಸ್ ಈಸ್ ಅ ಸಾಫ್ಟ್ವೇರ್, SQL ಸರ್ವರ್ ಇಸ್ ಅ ಸಾಫ್ಟ್ವೇರ್, ಒರಾಕಲ್ ಇಸ್ ಅ ಸಾಫ್ಟ್ವೇರ್, RDBMS ಸಾಫ್ಟ್ವೇರ್, DB2 ಇಸ್ RDBMS ಸಾಫ್ಟ್ವೇರ್, MySQL ಇಸ್ RDBMS ಸಾಫ್ಟ್ವೇರ್. ಈ ತರ ಅರ್ಥ ಆಯ್ತಾ. SQL ಇಸ್ ಡಿಫರೆಂಟ್. ಇಲ್ಲಿ SQL ಸರ್ವರ್ ಅಂತ ಹೇಳಿದ್ರೆ ಸರ್ SQL ಮತ್ತೆ SQL ಸರ್ವರ್ ಸೇಮ್ ಇಲ್ಲ. SQL ಇಸ್ ಅ ಲ್ಯಾಂಗ್ವೇಜ್. ಇದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಒಂದು ಲ್ಯಾಂಗ್ವೇಜ್. ಇಲ್ಲೆಲ್ಲ ಇದೆ, ಇದೆಲ್ಲ ಸಾಫ್ಟ್ವೇರ್ ಅಂತ ಹೇಳಿದೆ ನೋಡಿ. ಇದ್ರ ಜೊತೆ ಇಂಟರಾಕ್ಟ್ ಮಾಡಬೇಕು ಅಂತಿದ್ರೆ ನಮ್ಗೊಂದು ಲ್ಯಾಂಗ್ವೇಜ್ ಬೇಕು. ಅದನ್ನ ನಾವು SQL ಅಂತ ಕರೆಯೋದು, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. SQL ಅಂತ ಹೇಳಿ ಕರೀತಾರೆ, SQL. ಈ ಸಾಫ್ಟ್ವೇರ್ ಜೊತೆ ಇವರು ಡೆವಲಪ್ ಮಾಡಿದ್ದು, ಒರಾಕಲ್ ಅವರು ಡೆವಲಪ್ ಮಾಡಿದ್ದು, ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿದ್ದು, IBM ಅವರು ಡೆವಲಪ್ ಮಾಡಿದ್ದು, ಇವರೆಲ್ಲ ಡೆವಲಪ್ ಮಾಡಿದಂತ ಸಾಫ್ಟ್ವೇರ್ ಜೊತೆ ನಾವು ಏನು ಕಮ್ಯುನಿಕೇಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಬೇಕಾಗಿರೋ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ SQL.
ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅನ್ನೋದು ಒಂದು ಇಂಟರಾಕ್ಷನ್, ಈ ಸಾಫ್ಟ್ವೇರ್ ನ ಮಧ್ಯೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಇರುವಂತ ಒಂದು ಲ್ಯಾಂಗ್ವೇಜ್. ಸರಿನಾ? ಸೊ ಹಾಗಾದ್ರೆ RDBMS ಅಂದ್ರೆ ಏನು ಆಕ್ಚುಲಿ? RDBMS ಅಂದ್ರೆ ಇಷ್ಟೇ, ಡೇಟಾವನ್ನ ಸ್ಟೋರ್ ಮಾಡೋದು ಅಂಡ್ ಡೇಟಾ ಸ್ಟೋರ್ ಅಂಡ್ ಆಕ್ಸೆಸ್ ಅಥವಾ ಪ್ರಾಸೆಸ್ ಅಂತ ಬರೆದ್ರು ನೋ ಪ್ರಾಬ್ಲಮ್. ಸಿಂಪಲ್. ಒಂದು ಡೇಟಾವನ್ನ ಸ್ಟೋರ್ ಮಾಡ್ಲಿಕ್ಕೆ, ಆ ಡೇಟಾವನ್ನ ಆಕ್ಸೆಸ್ ಮಾಡ್ಲಿಕ್ಕೆ ನಮಗೊಂದು RDBMS ಬೇಕು. ಅದೆಲ್ಲದಕ್ಕೂ ಒರಾಕಲ್ ಅಂತ ಒಂದು RDBMS ಸಾಫ್ಟ್ವೇರ್ ನ ಫೈಂಡ್ ಔಟ್ ಮಾಡ್ತಾರೆ. SQL ಸರ್ವರ್ ಅಂತ ಮೈಕ್ರೋಸಾಫ್ಟ್ ಅವ್ರು ಮಾಡ್ತಾರೆ. IBM ಅವರು DB2 ಅಂತ ಮಾಡ್ತಾರೆ. MySQL ಅಂತ MySQL ಕಾರ್ಪೊರೇಷನ್ ಅವ್ರು ಮಾಡ್ತಾರೆ. ಸೊ ದಿಸ್ ಈಸ್ it is to store and access the data. That's it. RDBMS is to store and access the data. Like a store room. ನೀವೆಲ್ಲದನ್ನು ಸ್ಟೋರ್ ಮಾಡಿರ್ತೀರ ನೋಡಿ, ಆ ಸ್ಟೋರ್ ರೂಮ್ ಟೈಪ್ ಇದೆ ಅಷ್ಟೇ. ದಟ್ಸ್ ಇಟ್. ಹೋಪ್ ಇದಿಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಈಗ SQL ಸರ್ವರ್ ಹಿಸ್ಟ್ರಿ ಇರುತ್ತೆ. ಏನು SQL ಸರ್ವರ್ ಹಿಸ್ಟ್ರಿ ಸರ್? SQL ಸರ್ವರ್ ಬೇರೆ ಬೇರೆ. ಈಗ ನಾವು ಇದು ಮಾಡ್ತಾ ಇರೋದು SQL ಸರ್ವರ್ ಅಂತ ಹೇಳಿದ್ರೆ ಇವರು ಮೈಕ್ರೋಸಾಫ್ಟ್ ಅವರು ಇದು ಮಾಡಿದಂತ SQL ಸರ್ವರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ನಾವು ವರ್ಕ್ ಮಾಡೋದು ಇದ್ರ ಮೇಲೆ, ನಾನು ನಿಮ್ಗೆ ಕೋರ್ಸ್ ಮಾಡೋದು ಇದ್ರ ಮೇಲೆ ಸರ್, SQL ಸರ್ವರ್ ಮೇಲೆ. ಅದಕ್ಕೋಸ್ಕರ ಈಗ ಮೈಕ್ರೋಸಾಫ್ಟ್ ಅವ್ರು ಇದು ಮಾಡಿದಂತ SQL ಸರ್ವರ್ ನ ಹಿಸ್ಟ್ರಿ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. SQL ಸರ್ವರ್ ಫೈಂಡ್ ಔಟ್ ಮಾಡಿದ ಯಾರು? ಮೈಕ್ರೋಸಾಫ್ಟ್ ಅವರು. ಆಯ್ತಾ? ಸೊ ಇದು ಸ್ಟಾರ್ಟ್ ಆಗಿದ್ದು ಏನು ಅಂತ ಕೇಳಿದ್ರೆ SQL ಸರ್ವರ್ 1.0 ಅಂತ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಒಂದೊಂದು ಅಪ್ಗ್ರೇಡೇಷನ್ ಬಂತು. 3.0 ಅಂತ ಬಂತು, 5.0 ಅಂತ ಬಂತು, 6.0 ಕೂಡ ಅವ್ರು ಮಾಡಿದ್ದಾರೆ. ಅದಾದ ನಂತರ 7.0 ಇದೆ. ದೆನ್ SQL ಸರ್ವರ್ 2000 ಅಂತ ಸ್ಟಾರ್ಟ್ ಮಾಡಿದ್ರು. ಇದು ತುಂಬಾ ಬಿಗ್ಗೆಸ್ಟ್ ಸಕ್ಸಸ್, SQL ಸರ್ವರ್ 2000. ಅದಾದ್ಮೇಲೆ SQL ಸರ್ವರ್ 2005 ಅಂತ ಇದು ಮಾಡಿದ್ರು, ವರ್ಷನ್ ಅನ್ನ ಅಪ್ಗ್ರೇಡ್ ಮಾಡಿದ್ರು. ಈ SQL ಸರ್ವರ್ 2005 ಇದೆ ನೋಡಿ, ಇದರಲ್ಲಿ ಅವರು RDBMS ಅಂದ್ರೆ ರಿಲೇಷನಲ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ಅನಾಲಿಟಿಕ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಏನಿದು ಅನಾಲಿಟಿಕ್ಸ್ ಅಂತ ಹೇಳಿದ್ರೆ, ಲೈಕ್ ನಿಮ್ಮ SQL ಸರ್ವರ್ ಇಂಟಿಗ್ರೇಷನ್ ಟೂಲ್ ಅನ್ನ ಸ್ಟಾರ್ಟ್ ಮಾಡಿದ್ರು, SQL ಸರ್ವರ್ ರಿಪೋರ್ಟಿಂಗ್ ಟೂಲ್ ಅನ್ನ ಸ್ಟಾರ್ಟ್ ಮಾಡಿದ್ರು, SQL ಸರ್ವರ್ ಅನಾಲಿಟಿಕ್ ಟೂಲ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲದನ್ನು ಮಾಡ್ರು. SSIS, SSRS, SSAS ಎಲ್ಲ SQL ಸರ್ವರ್ ಇಂಟಿಗ್ರೇಷನ್ ಸರ್ವಿಸ್, ರಿಪೋರ್ಟಿಂಗ್ ಸರ್ವಿಸ್, ಅನಾಲಿಸಿಸ್ ಸರ್ವಿಸ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿದ್ರು. ಯಾವಾಗ? SQL ಸರ್ವರ್ 2005 ಅಲ್ಲಿ. ಓಕೆ. ಅದಾದ ನಂತರ ಮತ್ತೆ ಅಪ್ಗ್ರೇಡೇಷನ್ ಮಾಡಿದ್ರು. 2008 ಅಂತ ಬಂತು. ಅದಾದ್ಮೇಲೆ 2008 ಅಲ್ಲಿ R2 ಅಂತ ಬಂತು. ದೆನ್ 2012 ಅಂತ ಇದಾಯ್ತು. ಅಂದ್ರೆ ಒಂದೊಂದು ಎಕ್ಸ್ಟ್ರಾ ಫೀಚರ್ಸ್ ಅನ್ನು ಆಡ್ ಮಾಡ್ತಾ ಬಂದ್ರು. ಸೊ ಇದು ಅಪ್ಗ್ರೇಡೇಷನ್. 5, 8 R2, 12. ಅದಾದ್ಮೇಲೆ 2014 ಅಲ್ಲಿ ಮತ್ತೆ ಅಪ್ಗ್ರೇಡೇಷನ್ ಮಾಡಿದ್ರು. ದೆನ್ 2016 ಗೆ ಬಂದ್ರು. ದೆನ್ 2017 ಅಲ್ಲಿ ಮತ್ತೆ ಅಪ್ಗ್ರೇಡೇಷನ್ ಮಾಡಿದ್ರು. ದೆನ್ 2019 ಈಗ ಹೆಚ್ಚಿನ ಕಂಪನಿಗಳು 2019 ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ವರ್ಷನ್ ಯಾವ್ದಂತ ಕೇಳಿದ್ರೆ 2022. ದಿಸ್ ಇಸ್ ದ ಲೇಟೆಸ್ಟ್ ವರ್ಷನ್. ಹೆಚ್ಚಿನ ಕಂಪನಿಯವರು ಜಾಸ್ತಿಯಾಗಿ 2019 ಯೂಸ್ ಮಾಡ್ತಾರೆ. ಬಟ್ 2022 ಈಸ್ ದ ಲೇಟೆಸ್ಟ್ ವರ್ಷನ್ ಆಫ್ ದಿ MS SQL ಅಂದ್ರೆ ಮೈಕ್ರೋಸಾಫ್ಟ್ SQL ಸರ್ವರ್. ಮೈಕ್ರೋಸಾಫ್ಟ್ ಅವರ SQL ಸರ್ವರ್ ನ ಹಿಸ್ಟ್ರಿ ಸ್ಟಾರ್ಟ್ ಆಗಿದ್ದು 1.0 ಇಂದ 1.0, 3.0, 5.0, 6.0, 7.0. ಅದಾದ ನಂತರ SQL ಸರ್ವರ್ 2000 ಇದೆಯಲ್ಲ, ಇಲ್ಲಿಂದ ಸ್ವಲ್ಪ ಬ್ರೇಕ್ ಥ್ರೂ ಆಯ್ತು. ದೆನ್ 2005 ಅಲ್ಲಿ ಇದ್ರ ಜೊತೆ ಏನು ಇಂಟಿಗ್ರೇಷನ್ ಟೂಲ್, ರಿಪೋರ್ಟಿಂಗ್ ಟೂಲ್, ಅನಾಲಿಸಿಸ್ ಟೂಲ್ ಕೂಡ ಎಂಬೇಡ್ ಮಾಡಿದ್ರು. ಯಾವುದು? ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ. ಇನ್ ದ ಸೆನ್ಸ್ ಜಸ್ಟ್ ಡೇಟಾವನ್ನ ಸ್ಟೋರ್ ಮಾಡಿ ಪ್ರಾಸೆಸ್ ಮಾಡೋದು ಮಾತ್ರ ಅಲ್ಲ, ಸ್ಟೋರ್ ಮಾಡಿ ಆಕ್ಸೆಸ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆ ಅದಕ್ಕೆ ರಿಪೋರ್ಟ್ ಮಾಡೋದು, ಇಂಟಿಗ್ರೇಟ್ ಮಾಡೋದು, ಇದೆಲ್ಲ ನಾನು ಮುಂದೆ ಹೇಳಿಕೊಡ್ತೇನೆ. SSIS ಅಂದ್ರೆ ಏನು, AS ಅಂದ್ರೆ ಏನು, RS ಏನು, ಅದೆಲ್ಲ ಮುಂದೆ ನೆಕ್ಸ್ಟ್ ಕೋರ್ಸ್ ಅಲ್ಲಿ ನಾನು ಹೇಳಿಕೊಡ್ತೇನೆ. ಡೇಟಾವನ್ನ ಕ್ಲೆನ್ಸ್ ಮಾಡಿ ಅದನ್ನ ಎಕ್ಸೆಲ್ ಫೈಲಿಗೋ ಅಥವಾ ನಿಮ್ಗೆ ಯಾವ ಫೈಲಿಗೆ, ಫ್ಲಾಟ್ ಫೈಲಿಗೋ ಅದನ್ನು ಕನ್ವರ್ಟ್ ಮಾಡೋದು, ಅದೆಲ್ಲ ಮುಂದೆ ಹೇಳಿಕೊಡ್ತೇನೆ. ಇದೆಲ್ಲದು ಬರುತ್ತೆ. ಆಯ್ತಾ? ಇದಿಷ್ಟು ಹಿಸ್ಟ್ರಿ. ಓಕೆ. ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಡೆಮೋ ಕ್ಲಾಸ್. ಇದಿಷ್ಟು ಇಷ್ಟೇ. ಅದಾದ ನಂತರ ನೆಕ್ಸ್ಟ್ ಆದ್ರೆ ಇನ್ನೊಂದು ಕೂಡ ಡೆಮೋ ಕ್ಲಾಸ್ ಆದ್ರೆ ಕೊಡ್ತೇನೆ, ಇಲ್ಲದಿದ್ರೆ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೇನೆ. ಯಾರಿಗಾದ್ರೂ ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಯಾವ್ದ್ರದ್ದು ಗೂಗಲ್ ಫಾರ್ಮ್ ಇದು, ದಯವಿಟ್ಟು ಗೂಗಲ್ ಫಾರ್ಮ್ ಅನ್ನ ಇದು ಮಾಡಿ, ಫಿಲ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. 100% ಹೆಲ್ಪ್ಫುಲ್ ಆಗುತ್ತೆ. ಎಲ್ಲೋ 3000 ನೀವು ಎಲ್ಲೆಲ್ಲೋ ಯೂಸ್ ಮಾಡ್ತೀರಾ, ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತೀರಾ. ಒಂದು ಒಳ್ಳೆ ನಾಲೆಜ್, 100% ನಾಲೆಜ್ ಸಿಗುತ್ತೆ. ಸುಮ್ಮನೆ ನಿಮ್ಗೆ ನಾನು ಥಿಯರಿಟಿಕಲ್ ಹೇಳೋದಿಲ್ಲ, ಥಿಯರಿ ಜೊತೆ ಪ್ರಾಕ್ಟಿಕಲ್ ಮಾಡಿಸಿ ನಿಮ್ಗೆ ತೋರಿಸ್ತೇನೆ. ಎಲ್ಲದನ್ನು ಇದು ಮಾಡ್ತೇನೆ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ ಜಾಯ್ನ್ ಆಗಿ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ಡೆಮೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಗೂಗಲ್ ಫಾರ್ಮ್ ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಇನ್ ಕೇಸ್ ಗೂಗಲ್ ಫಾರ್ಮ್ ಜೊತೆ ನನ್ನ ನಂಬರ್ ಬೇಕು ಅಂತಿದ್ರೆ ಇದು ನನ್ನ ನಂಬರ್. ಆಯ್ತಾ? ಈ ನಂಬರ್ ನ ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ನಿಖಿಲೇಶ್ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇದು ಮಾಡಿ ಈ ನಂಬರ್ 6362324224.
ಈ ನಂಬರ್ಗೆ ಮೆಸೇಜ್ ಹಾಕಿದ್ರು ನೋ ಪ್ರಾಬ್ಲಮ್, ನಿಮ್ಮನ್ನ ಎನ್ರೋಲ್ ಮಾಡ್ತೇನೆ. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಬೇಗ ಜಾಯ್ನ್ ಆಗಿ. ಇದಕ್ಕೆ ನೀವು ಮೆಸೇಜ್ ಹಾಕಿದ್ರು ಓಕೆ, ನಿಮ್ದು ಗ್ರೂಪಿಗೆ ನಾನು ಆಡ್ ಮಾಡ್ತೇನೆ. ಪ್ಲಸ್ ಇನ್ ಗ್ರೂಪ್ ಇದು ಮಾಡಿಲ್ಲ, ಕ್ರಿಯೇಟ್ ಮಾಡಿಲ್ಲ, ಮಾಡಿದ ನಂತರ ಆಡ್ ಮಾಡ್ತೇನೆ. ಪ್ಲಸ್ ನೀವು ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ರು ನೋ ಪ್ರಾಬ್ಲಮ್. ಓಕೆ ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಮತ್ತೆ ಆದ್ರೆ ಇನ್ನೊಂದು ಡೆಮೋ ಕೊಡ್ತೇನೆ, ಆದ್ರೆ ಮಾತ್ರ. ಬಟ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಗೂಗಲ್ ಫಾರ್ಮ್ ಫಿಲ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.